ನಮಸ್ಕಾರ ಸ್ನೇಹಿತರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭಾಷಣದ ನಡುವೆ ಡಿ ಬಾಸ್ ಎಂಬ ಘೋಷಣೆ ಜೋರಾಗಿತ್ತು. ಪದೇ ಪದೇ ಚೇರ್ ಮೇಲಿಂದ ಎದ್ದು ಕೂತು ಮಾಡುತ್ತಿದ್ದವರು ಸಿಎಂ ಮಾತಿನ ನಡುವೆ ಕೋರ್ಟ್ ವಿಚಾರದ ಬಗ್ಗೆ ಬಾಯ್ಬಿಟ್ರು. ಇದು ಸ್ವಲ್ಪ ಅಭಿಮಾನಿಗಳಿಗೆ ಶಾಂತಿ ನೀಡಿತ್ತು. ಆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ ಅವರು ಜೈಲು ಸೇರಿದ್ದಾರೆ. ಜೂನ್ 8, 2024ರಂದು ಈ ಘಟನೆ ನಡೆದಿತ್ತು. ಬರೋಬ್ಬರಿ 2 ವರ್ಷಗಳಿಂದ ಕೇಸ್ ವಿಚಾರಣೆ ನಡೆಯುತ್ತಿದೆ. ಈ ಪ್ರಕರಣದ ಹಿಂದೆ ರಾಜಕೀಯ ಒತ್ತಡಗಳು ಇವೆ ಎಂಬ ಮಾತುಗಳು ಹರಿದಾಡ್ತಿವೆ. ಈ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ನೀಡಿದ್ದಾರೆ. ರಾಮನಗರದ ವೇದಿಕೆಯಲ್ಲಿ ಅಭಿಮಾನಿಗಳನ್ನ ಶಾಂತವಾಗಿಸಲು ಆಡಿದ ಮಾತುಗಳು ಸದ್ಯ ವೈರಲ್ ಆಗ್ತಿದೆ. ಏನಿದು ಘಟನೆ? ರಾಮನಗರದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಟ ಕಿಚ್ಚ ಸುದೀಪ್ ಅವರು ಕೂಡ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದು ಭಾಗಿಯಾಗಿದ್ರು. ಇದಕ್ಕೂ ಮುನ್ನ ಸಿಎಂ ಭಾಷಣ ಇತ್ತು. ಹೌದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎದ್ದು ಮೈಕ್ ಹಿಡಿಯುತ್ತಿದ್ದಂತೆ ಡಿ ಬಾಸ್ ಎಂಬ ಕೂಗು ಜೋರಾಗಿತ್ತು. ಪಟಾಕಿ ಸಿಡಿಸುವ ಕಾರ್ಯ ಕೂಡ ಮುಗಿಲು ಮುಟ್ಟಿತ್ತು. ನಮಸ್ಕಾರ, ನಿಮ್ಮ ಭಾವನೆ ನನಗೆ ಅರ್ಥವಾಗಿದೆ. ಡಿ ಬಾಸ್ ಬಗ್ಗೆ ಮಾತನಾಡುತ್ತಿದ್ದೀರಿ. ಆ ವಿಚಾರಗಳನ್ನ ಸಾರ್ವಜನಿಕವಾಗಿ ಮಾತನಾಡುವುದಕ್ಕೆ ಆಗುವುದಿಲ್ಲ. ತಾಳ್ಮೆಯಿಂದ ಇರಿ ಎಂದು ಮುಖ್ಯಮಂತ್ರಿ ಡಿಕೆಶಿ ಮನವಿ ಮಾಡ್ತಾರೆ. ಆದ್ರೆ ಡಿ ಬಾಸ್ ಎಂಬ ಘೋಷಣೆ ಮತ್ತಷ್ಟು ಜೋರಾಗಿತ್ತು. ಆಯ್ತು ನಂಗೆ ಗೊತ್ತಾಯ್ತು ಅಂತ ಪದೇ ಪದೇ ಹೇಳ್ತಾರೆ. ಈ ನಡುವೆ ದರ್ಶನ್ ಅವರ ಅಭಿಮಾನಿಗಳ ಕೂಗು ಕಡಿಮೆ ಮಾಡಲು ಡಿಕೆಶಿ ಎಂಬ ಗೀತೆಯನ್ನ ಆರ್ಗನೈಸರ್ಸ್ ಪ್ಲೇ ಮಾಡ್ತಾರೆ. ಆದ್ರೆ ಅದನ್ನ ತಡೆದ ಸಿಎಂ ಆಯ್ತು ಮಾತನಾಡಲ್ಲ, ಇಲ್ಲ ಬರೀ ನಿಮ್ಮ ಡಿ ಬಾಸ್ ದೇ ಹೇಳ್ತಾ ಇರ್ತೀರಾ, ಕಾರ್ಯಕ್ರಮ ನಡೆಯಬೇಕಾ ಬೇಡ್ವಾ, ಈ ರೀತಿಯಾಗಿ ಮಾಡಿಯೇ ನೀವು ಹಾಳು ಮಾಡ್ಕೊಳ್ತಿದ್ದೀರಾ ಎಂದು ಕೋಪದಲ್ಲಿಯೇ ರಿಯಾಕ್ಟ್ ಮಾಡ್ತಾರೆ. ಪರಿಸ್ಥಿತಿ ತಿಳಿಗೊಳಿಸಲು ಬೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಗಳನ್ನ ಹೇಳ್ತಾರೆ. ಆ ಕ್ಷಣಕ್ಕೆ ಸಿಎಂ ಜೊತೆಗೆ ಜೈಕಾರ ಹಾಕಿದ ಜನತೆ ಮತ್ತೆ ಭಾಷಣ ಶುರುವಾಗ್ತಿದ್ದಂತೆ ಡಿ ಬಾಸ್ ಎನ್ನುತ್ತಾರೆ. ಇದರಿಂದ ರೊಚ್ಚಿಗಿದ್ದ ಸಿಎಂ ಹೇ ಹೋಗ್ರಯ್ಯ, ಸುಮ್ನೆ ನಡೀರಿ, ಬಿಸಾಕ್ಬಿಟ್ಟು ಎನ್ನುತ್ತಾ ಕುರ್ಚಿ ಮೇಲೆ ಕುತ್ಕೋತಾರೆ. ನಂತರ ಪರಿಸ್ಥಿತಿ ಸುಧಾರಿಸಲು ಮತ್ತೊಬ್ಬರು ಗಣ್ಯರು ಎದ್ದು ಮೈಕ್ ತಗೊಂಡು ಫ್ಯಾನ್ಸ್ಗೆ ಮನವಿ ಮಾಡ್ತಾರೆ. ಜೊತೆಗೆ ಸಿಎಂ ಅವರಿಗೆ ಕ್ಷಮೆ ಯಾಚಿಸ್ತಾರೆ. ಬಳಿಕ ಡಿಕೆಶಿ ಮತ್ತೊಮ್ಮೆ ಮೈಕ್ ತೆಗೆದುಕೊಂಡು ಮಾತನಾಡಲು ಶುರು ಮಾಡ್ತಾರೆ. ಇದು ಪವಿತ್ರವಾದ ಜಾಗ, ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದ್ರೆ ನೀವು ಕೋರ್ಟ್ನ ವಿಚಾರದ ಬಗ್ಗೆ ನನ್ನ ಮೇಲೆ ಒತ್ತಡ ಹೇರಬಾರ್ದು. ನಿಮ್ಮ ಭಾವನೆ ಗೊತ್ತಿದೆ ನನಗೆ. ಇಲ್ಲಿ ಕೋರ್ಟ್ ವಿಚಾರ ಮಾತನಾಡೋಕೆ ಆಗಲ್ಲ. ನಿಮ್ಮ ಸೇವಕನಾಗಿ ನಾನಿಲ್ಲಿ ಬಂದಿದ್ದೇನೆ. ನಾನು ಮುಖ್ಯಮಂತ್ರಿ ಇರಬಹುದು, ಆದ್ರೆ ರಾಮನಗರ ಜಿಲ್ಲೆಯ ಮಗ. ಆ ಮಗನನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಆ ಕೆಲಸವನ್ನ ನೀವೆಲ್ಲ ಸೇರಿ ಮಾಡ್ಬೇಕು. ನಿಮ್ಮ ಒಳ್ಳೇದಾಗ್ಬೇಕು. ಸುಮ್ಮನೆ ಇರಿ, ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿಯುತ್ತಾರೆ ಎಂದು ಮೊದಲೇ ನನ್ನ ಮೇಲೆ ಮಾಧ್ಯಮದವರು ಹೇಳ್ತಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ತಾಳ್ಮೆಯಿಂದ ಇರಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದಂತೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲಿಲ್ಲ ಅಂತ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ದೆ. ನೀವು ಕೂಡ ಚಾಮುಂಡಿಗೆ ಪ್ರಾರ್ಥನೆ ಮಾಡಿ, ತಾಯಿ ಒಳ್ಳೆಯದು ಮಾಡ್ತಾಳೆ ಎಂದು ಹೇಳಿದರು ಡಿಕೆಶಿ ಶಿವಕುಮಾರ್. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.